ಸ್ವಲ್ಪ ಹೊತ್ತಿನ ನಂತರ ಸಾಮ್ರಾಟ್ ಸಾನಿಯನ್ ಜೊತೆ ಹಾಸ್ಪಿಟಲ್ ರೀಚ್ ಆಗಿ ಅವಳನ್ನ ಅಡ್ಮಿಟ್ ಮಾಡ್ದ. ಪೊಲೀಸರು ಕೂಡ ಬಂದು ಸಾನಿಯನ್ ಸ್ಟೇಟ್ಮೆಂಟ್ ತಗೊಂಡ್ರು. ಸಾಮ್ರಾಟ್ ಪ್ರೈವೇಟ್ ವಾರ್ಡ್ ಆಚೆನೆ ನಿಂತ್ಕೊಂಡು ಡೋರ್ ಕಡೆನೆ ನೋಡ್ತಾ ಇದ್ದ. ಅವನ್ ಕಣ್ ತುಂಬಾ ಚಿಂತೆ ಇತ್ತು. ಆದ್ರೆ ಅದು ಸಾನಿಯಂಗ್ ಏನಾಗ್ಬಿಡುತ್ತೋ ಅಂತಲ್ಲ, ರೋಡ್ ಮಧ್ಯೆ ನಡೆದ ಫೈಟ್ ಅಲ್ಲಿ ತನ್ನ ಗೂಂಡಾಗಳಿಗೆ ಹೊಡೆದಿದ್ರ ಬಗ್ಗೆ ಸಾನಿಯಾ ಏನಾದ್ರೂ ಕ್ವೆಶ್ಚನ್ ಮಾಡಿದ್ರೆ ಏನು ಉತ್ತರ ಕೊಡೋದು ಅನ್ನೋ ಯೋಚನೆ ಆಗಿತ್ತು. ಕೈ ಮುಕ್ಕೊಂಡು ಅವಳದನ್ನೆಲ್ಲ ನೋಡ್ದೆ ಇದ್ದಿದ್ರೆ ಸಾಕಿತ್ತಪ್ಪ ಅಂತ ದೇವ್ರಲ್ಲಿ ಬೇಡ್ಕೊಂಡ. ಅಷ್ಟರಲ್ಲಿ ಸಾನಿಯಂಗೆ ಪ್ರಜ್ಞೆ ಬಂದಿತ್ತು. ಡಾಕ್ಟರ್ ಸಾಮ್ರಾಟ್ನ ಒಳಗ್ ಕರೀರಿ ಅಂತ ನರ್ಸಿಗೆ ಹೇಳ್ತಿದ್ದಾಗೆ ಸಾನ್ಯಾ, ಸಾಮ್ರಾಟ್ನ ನೋಡೋದಕ್ ನನ್ಗೆ ಇಷ್ಟ ಇಲ್ಲ, ಅವ್ನ್ ಒಳಗ್ ಬರೋದ್ ಬೇಡ ಅಂದ್ಬಿಟ್ಲು. ಅದೇ ಟೈಮ್ಗೆ ರಾಜು ಮತ್ತೆ ಶರ್ಮಿಳಾ ಕೂಡ ಹಾಸ್ಪಿಟಲ್ಗೆ ಬಂದ್ರು. ಸಾಮ್ರಾಟು ಅವ್ರ ಜೊತೆನೆ ಸಾನ್ಯಾ ಇದ್ದ ಪ್ರೈವೇಟ್ ವಾರ್ಡಿಗೆ ಹೋದ. ಆ ಕಡೆ ಶರ್ಮಿಳಾ ಸಮಾಧಾನ ಮಾಡ್ತಾ ಇದ್ರು. ಸಾನ್ಯಾ ಕಣ್ಣೀರ್ ನಿಲ್ತಾ ಇರ್ಲಿಲ್ಲ. ಅಮ್ಮ, ಅವ್ರು ನಮ್ ಕಾರ್ ಯಾಕೆ ಅಡ್ಡ ಹಾಕಿದ್ರು ಅಂತಾನೂ ಗೊತ್ತಿಲ್ಲಮ್ಮ. ಯಾರೋ ಪ್ರಿನ್ಸ್ ಅನ್ನೋನ್ ಸತ್ತಿದ್ದಾನೆ ಅಂತ ಹೇಳ್ತಿದ್ರು. ಅವ್ನ್ ಯಾರು ಅಂತ ನನಗ್ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲೊಬ್ಬ ಏನ್ ಹೇಳ್ದ ಗೊತ್ತಾ, ಪ್ರಿನ್ಸ್ ಸತ್ತಿರೋದಕ್ಕೆ ಇಡೀ ಬೆಂಗಳೂರು ಮೇಲೆ ರಿವೆನ್ಸ್ ತಗೋತಾರಂತೆ. ನನಗ್ ತುಂಬಾ ಭಯ ಆಗ್ತಿದೆ ಅಮ್ಮ. ಸಾಮ್ರಾಟ್ಗೆ ಏನೋ ಫ್ಲಾಶ್ ಆಯ್ತು. ಓಹೋ, ಅವತ್ತು ದಿಕ್ಪಾಲ್ ಹೋಟೆಲ್ ಆಚೆ ಜಾನಿನ ಹೊಡಿತಾ ಇದ್ದ ವ್ಯಕ್ತಿ ಇದೇ ಪ್ರಿನ್ಸ್ ಅನ್ಸತ್ತೆ. ಜಾನಿನ ಸೇವ್ ಮಾಡೋದಕ್ಕೋಸ್ಕರ ನಾನು ಅವನಿಗೆ ಸರಿಯಾಗಿ ಬಾರಿಸಿದ್ದೆ. ಆದ್ರೆ ಸಾಯೋ ರೇಂಜ್ಗೇನು ಹೊಡೆದಿರ್ಲಿಲ್ವಲ್ಲ. ಆದ್ರೂ ಹೆಂಗ್ ಸತ್ತೋದ? ಅವತ್ತು ಈ ಇಶಾಂತ್ ಕೂಡ ಅಲ್ಲೇ ಇದ್ದ ಅನ್ಸತ್ತೆ. ಅವನ್ ಖಂಡಿತ ನನ್ನನ್ನು ನೋಡಿರ್ತಾನೆ. ಅದಕ್ಕೆ ಇವತ್ತು ಸಾನ್ಯನ್ ಕಾರ್ಗಡ್ಡ ಹಾಕಿರೋದು. ಸಾಮ್ರಾಟ್ ಒಂದಕ್ಕೊಂದು ಸಿಂಕ್ ಮಾಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ. ಯಾರು ಎಷ್ಟೇ ಸಮಾಧಾನ ಮಾಡಿದ್ರು ಸಾನ್ಯಾ ಮಾತ್ರ ಆ ಶಾಕಿಂದ ಆಚೆ ಬಂದಿರ್ಲಿಲ್ಲ. ಅವಳು ಅಲ್ಲಿ ಏನ್ ನಡೀತು ಅಂತ ಹೇಳ್ತಾನೆ ಇದ್ಲು. ಅಷ್ಟರಲ್ಲಿ ಶರ್ಮಿಳಾ ಅವಳನ್ನ ತಡೆದು, ಸಾನ್ಯಾ ಒಂದ್ ನಿಮಿಷ, ಆ ಇಶಾಂತ್ ನಿನ್ ಮೇಲೆ ಅಟ್ಯಾಕ್ ಮಾಡೋವಾಗ ಸಾಮ್ರಾಟ್ ಕೂಡ ನಿನ್ ಜೊತೆ ಇದ್ದ ಅಂದ್ಯಲ್ಲ, ಅವನ್ ಏನ್ ಮಾಡ್ತಾ ಇದ್ದ? ಅವನೇನ್ ಮಾಡ್ತಾನೆ, ಬರೀ ಬಾಯಲ್ಲಿ ಬಡಾಯಿ ಕೊಚ್ಕೋತಾನಷ್ಟೇ. ಈ ಇನ್ಸಿಡೆಂಟ್ ನಡೆಯೋವಾಗ ಹೆದ್ರು ಪುಕ್ಲೊಂಥರ ಕಾರ್ ಹಿಂದೆ ಬಚ್ಚಿಟ್ಕೊಂಡು ನಿಂತಿದ್ನಂತೆ ಹಾಗಂತ ಪೊಲೀಸರು ಹೇಳಿದ್ರು. ಅವಳು ಹೇಳಿದ್ ಕೇಳಿ ಸಾಮ್ರಾಟ್ ಆಶ್ಚರ್ಯದಿಂದ ಕಣ್ಣು ಬಾಯಿ ಓಪನ್ ಮಾಡ್ದ. ಅವನ್ ಏನೋ ಹೇಳಬೇಕು ಅನ್ನೋಷ್ಟರಲ್ಲಿ ಶರ್ಮಿಳಾ ಹಲ್ ಕಡಿತಾ, ಗೊತ್ತಿತ್ತು, ನನಗ್ ಚೆನ್ನಾಗಿ ಗೊತ್ತಿತ್ತು, ಇಂಥ ಸಿಚುವೇಶನಲ್ಲೂ ಅವ್ನು ಏನೂ ಮಾಡಲ್ಲ, ದುಡ್ಡು ವೇಸ್ಟ್ ನನ್ನ ಮಗ ಅಂತ ನನಗೆ ಮೊದಲೇ ಗೊತ್ತಿತ್ತು. ಕೈಯಲ್ಲಿ ಕಾಸು ಇಲ್ಲ, ಹೊಡೆದಾಡೋಕ್ ಗುಂಡ್ಗೇನೂ ಇಲ್ಲ. ಶರ್ಮಿಳಾ ಸ್ವಲ್ಪ ತಾಳು. ರಾಜೀವ್ ಹಣೆ ಉಚ್ಕೋತಾ ಅವಳನ್ನ ತಡ್ದ. ಇಲ್ಲ ರಾಜೀವ್, ನೀನ್ ಇವನ್ ಪರವಾಗಿ ಮಾತಾಡ್ಬೇಡ. ಇವನು ನಂಬರ್ 1 ಹೇಳಿ ಕೆಲ್ಸಕ್ಕೆ ಬಾರ್ದೇ ಇರೋನು. ಪಾಪ ಸಾನ್ಯಾ ಅಂತ ಕೆಟ್ಟ ಗಳಿಗೆನಲ್ಲಿ ಅವಳನ್ನ ಬಿಟ್ಟು ಕಾರ್ ಹಿಂದೆ ಹೋಗಿ ಬಚ್ಚಿಟ್ಕೊಂಡಿದ್ದಾನಲ್ಲ, ಇನ್ನೆಂತವನು ಇರ್ಬೇಕು ಇವನು. ಛೇ! ಶರ್ಮಿಳಾ ಕೋಪದಲ್ಲಿ ಮಾತಾಡ್ತಾನೆ ಇದ್ಲು. 1 ನಿಮಿಷ ಶರ್ಮಿಳಾ. ರಾಜೀವ್ ಶರ್ಮಿಳಾನ ತಡೆದು ಎಲ್ಲನೂ ವಿವರಿಸೋದಕ್ಕೆ ಶುರು ಮಾಡ್ದ. ಸಾನ್ಯಾ ಹೇಳಿರೋ ಪ್ರಕಾರ ಈ ಇನ್ಸಿಡೆಂಟ್ನಲ್ಲಿ ಆ ಇಶಾಂತ್ ಎಲ್ಲೂ ಸಾಮ್ರಾಟ್ ಹೆಸರೇ ತಗೊಂಡಿಲ್ಲ. ಅವನ್ ಬೇರೆದೇನೋ ಕಾರಣಕ್ಕೆ ಸಾನ್ಯಂಗ್ ತೊಂದರೆ ಮಾಡಿದಾನೆ. ನೀನ್ ಸುಮ್ನೆ ಏನೇನೋ ಊಹೆ ಮಾಡ್ಕೊಂಡು ಸಾಮ್ರಾಟ್ ಮೇಲೆ ಕೋಪ ಮಾಡ್ಕೋಬೇಡ. ಹಾ, ಆದ್ರೆ ನಿಜವಾದ ಸತ್ಯ ಏನು ಅಂತ ಯಾರಿಗ್ ಗೊತ್ತು? ಈ ಅಯೋಗ್ಯ ಯಾರ್ಯಾರ ಹತ್ರ ಜಗಳ ಆಡ್ಕೊಂಡಿದ್ದಾನೋ ಏನೋ, ಅವರು ಇವನನ್ನೇ ಹುಡ್ಕೊಂಡ್ ಬಂದಿರ್ಬಹುದು. ನನ್ಗಂತೂ ಈ ಸಾಮ್ರಾಟ್ ಮೇಲೆ ಎಳ್ಳಷ್ಟು ನಂಬಿಕೆ ಇಲ್ಲ. ಅದೇನ್ ಕಂಡು ಮಾವಯ್ಯ ಈ ಅಯೋಗ್ಯನ ತಂದು ಇವಳು ಕಟ್ಟಿದ್ರು. ಸಾಮ್ರಾಟ್ಗೆ ಅವಳು ಒಂಡ್ರಗಪ್ಪೆ ತರ ವಟ ಅಂತ ಮಾತಾಡ್ತಿರೋದ್ ಕೇಳಿ ಕೆಟ್ಟ ಇರಿಟೇಷನ್ ಆಯ್ತು. ಅವನಿಗೆ ಮಧ್ಯ ಮಾತಾಡೋದಕ್ಕೆ ಚಾನ್ಸ್ ಸಿಕ್ಕಿದ್ರು ಕೂಡ ಮಾತಾಡೋದಕ್ಕೆ ಹೋಗ್ಲಿಲ್ಲ. ಸುಮ್ನೆ ಆ ವಾರ್ಡಿಂದ ಆಚೆ ಬಂದ್ಬಿಟ್ಟ. ಕಾರಿಡಾರ್ ಹತ್ರ ಬರ್ತಿದ್ದ ಹಾಗೆ ಆಪೋಸಿಟ್ ಇಂದ ಚೈತ್ರಾಲಿ ಬರ್ತಿರೋದ್ ಕಾಣಿಸ್ತು. ಅವಳು ಸಾಮ್ರಾಟ್ನ ನೋಡಿದ ತಕ್ಷಣ, ಸಾನ್ಯಾಗ್ ಪ್ರಜ್ಞೆ ಬಂದಿದ್ಯಾ ಅಂತ ಕೇಳಿದ್ಲು. ಸಾಮ್ರಾಟ್ ಹೌದು ಅಂತ ತಲೆ ಆಡಿಸ್ತಾ. ಅವನ್ ಇಳಿದೋಗಿರೋ ಮುಖ ನೋಡಿ ಚೈತ್ರಾಲಿಗೆ ಫಸ್ಟ್ ಅವ್ನ್ ಯಾಕೆ ಹಾಗಿದ್ದಾನೆ ಅಂತ ತಿಳ್ಕೋಬೇಕು ಅನ್ನಿಸ್ತು. ಬೇಡ, ಯಾವ್ದಕ್ಕೂ ಫಸ್ಟ್ ಸಾನ್ಯನ್ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಏನೋ ಹೇಳ್ದೆ ವಾರ್ಡ್ಗೆ ಹೋದ್ಲು. ಸ್ವಲ್ಪ ಹೊತ್ತಿನ ನಂತರ ಸಾನ್ಯನ್ ವಿಚಾರಿಸ್ಕೊಂಡು ಆಚೆ ಕಾರಿಡಾರ್ಗೆ ಬಂದ್ಲು. ಚೈತ್ರಾಲಿನೂ ಅವನ್ ಪಕ್ಕದಲ್ಲಿ ಬಂದು ಕೂತ್ಕೊಂಡು, ನೀನ್ ಓಕೆನಾ ಅಂತ ಕೇಳಿದ್ಲು. ಸಾಮ್ರಾಟ್ ಚೈತ್ರಾಲಿ ಕಡೆ ನೋಡ್ದೇನೆ ಸುಮ್ನೆ ಹೂ ಅಂತ ತಲೆ ಆಡಿಸ್ತಾ. ಸಾಮ್ರಾಟ್ ಒಂದು ಕ್ಷಣ ಉಸಿರಾಡೋದನ್ನ ನಿಲ್ಸಿ ಯೋಚನೆ ಮಾಡೋದಕ್ ಶುರು ಮಾಡ್ದ. ತಾನ್ ಫೈಟ್ ಮಾಡಿದ್ದನ್ನ ಸಾನ್ಯಾ ನೋಡಿಲ್ಲ ಅಂತ ಸಮಾಧಾನ ಪಡ್ಕೊಂಡಿದ್ನೇ ವಿನಃ ಚೈತ್ರಾಲಿ ನೋಡಿದಾಳೆ ಅನ್ನೋದನ್ನ ಮರ್ತೇ ಬಿಟ್ಟಿದ್ದ. ಇವಾಗ ಅವಳಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಚೈತ್ರಾಲಿ ಮುಗುಳ್ನಗ್ತಾ, ನೀನು ತುಂಬಾ ಡೇಂಜರಸ್ ಫೈಟರ್ ಅಂತ ನನ್ಗೆ ಅರ್ಥ ಆಯ್ತು. ಬಟ್ ನೀನ್ ಫೈಟ್ ಮಾಡಿದ್ದನ್ನ ನಾನು ಇದೇ ಫಸ್ಟ್ ಟೈಮ್ ಅಲ್ಲ ನೋಡ್ತಿರೋದು. ಆದ್ರೂ ಈ ಫೈಟ್ ಮಾತ್ರ ಟಾಪ್ ನಾಚ್ ಆಗಿತ್ತು. ಅಂದ್ಹಾಗೆ ನಾನ್ ಕೇಳಿದ ಪ್ರಶ್ನೆಗೆ ನೀನಿನ್ನೂ ಉತ್ತರನೇ ಕೊಟ್ಟಿಲ್ಲ. ಯಾಕೆ ಸಾನ್ಯಾಗ್ ಇದನ್ನೆಲ್ಲ ಹೇಳಲಿಲ್ಲ? ಅದ್ರಿಂದ ಏನ್ ಡಿಫ್ರೆನ್ಸ್ ಆಗತ್ತೆ? ಏನೂ ಆಗಲ್ಲ ಬಿಡು ಅಂತ ಸಾಮ್ರಾಟ್ ಹತಾಶೆಯಿಂದನೇ ಉತ್ತರ ಕೊಟ್ಟ. ಯಾಕೆ ಡಿಫ್ರೆನ್ಸ್ ಆಗಲ್ಲ ಸಾಮ್ರಾಟ್? ಇನ್ಫ್ಯಾಕ್ಟ್ ತುಂಬಾನೇ ಆಗತ್ತೆ. ಅಟ್ಲೀಸ್ಟ್ ಸಾನ್ಯಾ ಪೇರೆಂಟ್ಸ್ ಆದ್ರೂ ನಿನ್ನನ್ನ ಕೆಲ್ಸಕ್ಕೆ ಬಾರ್ದು ಅನ್ನೋ ತರ ಟ್ರೀಟ್ ಮಾಡೋದು ನಿಲ್ಲಿಸ್ಬಹುದು. ಬಿಡು, ನಾನು ಯಾವತ್ತಿದ್ರೂ ಅವ್ರ ಕಣ್ಣಿಗೆ ವೇಸ್ಟ್ ಬಾಡಿನೇ. ನನಗೂ ಸಾನ್ಯಾಗೂ ಯಾವ ಆ್ಯಂಗಲಿಂದನೂ ಮ್ಯಾಚ್ ಆಗಲ್ಲ.
ನಮ್ ದುರಾದೃಷ್ಟಕ್ಕೆ ಇಬ್ರು ಮದ್ವೆ ಬೇರೆ ಆಗ್ಬೇಕಾಯ್ತು. ಹಾಗಾಗಿ ನಾನು ಫೋರ್ಸ್ಫುಲಿ ಏನ್ ಪ್ರೂವ್ ಮಾಡೋದು ಚೆನ್ನಾಗಿರಲ್ಲ. ಗೊತ್ತಾಗೋ ಟೈಮ್ ಬಂದಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸೈಲೆಂಟ್ ಆಗಿರೋದು ಒಳ್ಳೇದು. ಚೈತ್ರ ಅಲ್ಲಿ ಸಾಮ್ರಾಟ್ ಕಣ್ಗಳನ್ನೇ ನೋಡ್ತಾ, ನನ್ನಿಂದ ಏನಾದ್ರೂ ಹೈಡ್ ಮಾಡ್ತಾ ಇದ್ಯಾ? ನನ್ನ ಹತ್ರ ಏನಾದ್ರೂ ಹೇಳ್ಕೊಳ್ಳೋದಿದ್ಯಾ? ಸಾಮ್ರಾಟ್ ಗಂಟ್ಲು ಸರಿ ಮಾಡ್ಕೊಂಡು, ನಾನು ಫೈಟ್ ಮಾಡೋದನ್ನ ಎಲ್ಲಿ ಕಲ್ತೆ ಅಂತ ನೀನು ತಿಳ್ಕೋಬೇಕು ಅಲ್ವಾ? ಅದೇ ಡೌಟು ನಿನ್ನ ತಲೆಯಲ್ಲಿ ಕೊರಿತಾ ಇದೆ ತಾನೆ? ಹೇಳ್ತೀನಿ ಕೇಳು. ನಾನೊಬ್ಬ ಅನಾಥ. ನಾನು ಅಲಿತಾ ಇದ್ದ ಗಲ್ಲಿನಲ್ಲಿ, ನಾನು ಬೆಳೆದಿರೋ ಸ್ಲಮ್ಗಳಲ್ಲಿ, ನಾನು ಓದಿರೋ ಸ್ಕೂಲು ಕಾಲೇಜ್ನಲ್ಲಿ ಎಲ್ಲ ಕಡೆ ನನ್ನ ಅಸ್ತಿತ್ವ ಉಳಿಸ್ಕೋಬೇಕು ಅಂತ ಫೈಟ್ ಮಾಡ್ತಾನೆ ಬಂದೆ. ಆ್ಯಕ್ಚುಲಿ ಹಾಗೆ ಫೈಟ್ ಮಾಡೋದು ನನಗಿಷ್ಟ ಇಲ್ಲ, ಬಟ್ ಅನಿವಾರ್ಯ. ಈ ಸ್ವಾರ್ಥದ ಪ್ರಪಂಚದಲ್ಲಿ ಫೈಟ್ ಮಾಡಿದೆ ನಾನು ಬದುಕೋದಕ್ಕೆ ಸಾಧ್ಯನೇ ಇರಲಿಲ್ಲ. ನಾನು ಬದುಕೋದಕ್ಕೋಸ್ಕರ ಫೈಟ್ ಮಾಡಲೇಬೇಕಿತ್ತು ಅಂತ ಹೇಳಿ ತಲೆ ತಗ್ಗಿಸ್ತಾ. ಅಕಸ್ಮಾತ್ ಚೈತ್ರಾಲಿ ಏನಾದರೂ ಈಗ ಅವ್ನ ಕಣ್ಣು ನೋಡಿದಿದ್ರೆ ಅವ್ನು ಸುಳ್ಳು ಹೇಳ್ತಿದ್ದಾನೆ ಅನ್ನೋದು ಗೊತ್ತಾಗಿರೋದು. ಅವಳು ಕೂಡ ಡೀಪ್ ಬ್ರೆತ್ ತಗೊಂಡು, ಆಲ್ ರೈಟ್, ನಾನೀಗ ಹೊರಡ್ತೀನಿ, ಮತ್ತೆ ಯಾವಾಗ್ಲಾದ್ರೂ ಸಿಗೋಣ, ಆರಾಮಾಗಿ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಸ್ಮೈಲ್ ಮಾಡ್ತಾನೆ ಹಾಸ್ಪಿಟ್ಲಿಂದ ಹೊರಟ್ಲು. ಶರ್ಮಿಳಾ ಸಾನ್ಯಾ ಕೈ ಹಿಡ್ಕೊಂಡು, ನಾವು ಮನೆಗೆ ಹೋಗ್ತಾ ಇದ್ದೀವಿ, ನೀನ್ ಇಲ್ಲೇ ಕೂತಿರ್ತೀಯೋ ಮನೆಗೆ ಬರ್ತೀಯೋ ಯೋಚನೆ ಮಾಡು, ನಮ್ಮ ಜೊತೆ ಅಂತೂ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ಲು. ಸಾನ್ಯಾ ಕೂಡ ಅದೇ ಅರ್ಥದಲ್ಲಿ ಸಾಮ್ರಾಟ್ಗೆ ಒಂದು ಲುಕ್ ಕೊಟ್ಲು. ಸಾನ್ಯಾ, ಲೆಟ್ಸ್ ಗೋ ಅಂತ ಹೇಳಿ ಶರ್ಮಿಳಾ ಅವಳನ್ನ ಕರ್ಕೊಂಡು ಹೊರಟ್ಲು. ಆ ಮನೇಲಿ ಯಾರಾದ್ರೂ ಸಾಮ್ರಾಟ್ನ ಸ್ವಲ್ಪ ಕಾಳಜಿ ಮಾಡ್ತಾರೆ ಅಂದ್ರೆ ಅದು ರಾಜೀವ್ ಮಾತ್ರ. ಸಾಮ್ರಾಟ್ ಕಾರ್ಕಿ ತಗೊಂಡು ಸೀದಾ ಸಾನ್ಯಾ ಕಾರಲ್ಲಿ ಬಂದು ಕೂತ್ಕೊಂಡ. ಅವಾಗ್ಲೇ ಅವನಿಗೆ ತಾನು ನಂದಿತನಿಗೆ ಕಾಲ್ ಮಾಡೋದು ಮರ್ತಿದ್ದೀನಿ ಅನ್ನೋದು ನೆನಪಾಗಿದ್ದು. ಮನೆಗೆ ಹೋದ್ಮೇಲೆ ಅವಳ ಜೊತೆ ಮಾತಾಡೋದು ಕಷ್ಟ ಆಗ್ತಿತ್ತು. ಹಾಗಾಗಿ ಆ ಕಾರ್ಡ್ ತೆಗೆದು ನಂದಿತನ್ ನಂಬರ್ನ ಡಯಲ್ ಮಾಡ್ದ. ಫಸ್ಟ್ ರಿಂಗ್ಗೆ ಅವಳು ಫೋನ್ ರಿಸೀವ್ ಮಾಡಿದ್ಲು. ನೀನ್ ಇನ್ನೊಂದು ನಿಮಿಷ ಲೇಟಾಗಿ ಕಾಲ್ ಮಾಡಿದ್ರು ಖಂಡಿತ ನಿನ್ನ ಜೀವ ಸಹಿತ ಉಳಿಸ್ತಿರ್ಲಿಲ್ಲ. ಪರವಾಗಿಲ್ವೇ, ಹೆಸರು ಹೇಳೋಕ್ಕೂ ಮುಂಚೆನೆ ನಾನು ಯಾರು ಅಂತ ಕಂಡು ಹಿಡಿದ್ಬಿಟ್ಟೆ. ಹೌದು, ಮತ್ತೆ ನನ್ ಪರ್ಮಿಷನ್ ಇಲ್ದೆ ನನಗ್ ಕಾಲ್ ಮಾಡೋ ಧೈರ್ಯ ಯಾರಿಗೂ ಇಲ್ಲ, ಆದ್ರೆ ಒಬ್ನಿಗ್ ಮಾತ್ರ ಆ ಧೈರ್ಯ ಇರೋದು, ಟೈಗರ್. ಸಾಮ್ರಾಟ್ ನಗ್ತಾ, ಅದು ಸರಿ ಬಿಡು. ಅಂದಹಾಗೆ ನಿನ್ನೆ ಹೇಳೋದಕ್ ಮರ್ತಿದ್ದೆ, ನೀನ್ ತುಂಬಾ ದೊಡ್ಡೋಳಾಗ್ಬಿಟ್ಟಿದ್ಯಾ ನಂದಿತಾ ಅಂದ. ಸಾಮ್ರಾಟ್, ಪ್ಲೀಸ್ ಡೋಂಟ್ ಕಾಲ್ ಮಿ ನಂದಿತಾ. ಅದನ್ ಕೇಳಿ ಸಾಮ್ರಾಟ್ ಒಂದು ಕ್ಷಣ ಸುಮ್ನಾದ. ಆಮೇಲೆ ಕ್ಯೂರಿಯಸ್ ಆಗಿ, ಯಾಕೆ, ನಿನ್ ಹೆಸರು ನಂದಿತಾನೆ ತಾನೆ ಅಂತ ಕೇಳ್ದ. ಇಲ್ಲ, ಇವಾಗ ನನ್ನ ಹೆಸರು ನಂದಿತಾ ಅಲ್ಲ. ನೀನು ಹೋದಾಗಿಂದ ನನ್ನ ಪ್ರಪಂಚ ತುಂಬಾನೇ ಬದಲಾಯಿತು. ಈಗ ಜಗತ್ತಿನ ದೃಷ್ಟಿಲಿ ನೀನ್ ಹೇಗೆ ಸಾಮ್ರಾಟ್ ಅಲ್ಲ ಟೈಗರ್ ಅಂತ ಆದ್ಯೋ ಹಾಗೆ ನಾನು ನಂದಿತಾ ಅಲ್ಲ, ನಯನ ಆಗಿದ್ದೀನಿ. ಸಾಮ್ರಾಟ್ ನಗ್ತಾನೆ ಅವಳ ಮಾತನ್ನ ಒಪ್ಕೊಂಡ. ಇಷ್ಟು ವರ್ಷದಲ್ಲಿ ಸಾಮ್ರಾಟ್ ಕೂಡ ಸಾಕಷ್ಟು ಬದಲಾಗಿದ್ದ. ತನ್ನ ತಂದೆ ಒಬ್ರು ದೊಡ್ಡ ಮಾಫಿಯಾ ಡಾನ್, ಮುಂದೊಂದ್ ದಿನ ತಾನು ಕೂಡ ಡಾನ್ ಆಗ್ತೀನಿ ಅನ್ನೋ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಕೆಲವೊಂದ್ಸಲ ಅವನ್ಗೆ ಇದೆಲ್ಲ ಕನ್ಸು ಅನ್ನಿಸ್ತಿತ್ತು. ಇತ್ತ ನಯನ ಲೋ ವಾಯ್ಸ್ ಅಲ್ಲಿ, ಹಾ ಸಾಮ್ರಾಟ್, ಇವಾಗೇನ್ ಮಾಡ್ತಿದ್ಯಾ ನೀನು? ಫ್ರೀ ಇದ್ರೆ ಮನೆಗ್ ಬಾ ಅಂತ ಕರೆದ್ಲು. ಅವಳು ಇಷ್ಟು ಡೈರೆಕ್ಟ್ ಆಗಿ ಮನೆಗ್ ಬಾ ಅಂತ ಕರಿತಿರೋದ್ ಕೇಳಿ ಸಾಮ್ರಾಟ್ಗೆ ಒಂದು ಸೆಕೆಂಡ್ ಶಾಕ್ ಆಗೋಯ್ತು. ಹಾಗಾದ್ರೆ ಸಾಮ್ರಾಟ್ ನಯನನ ಮೀಟ್ ಮಾಡೋದಕ್ಕೆ ಅವಳು ಮನೆಗೆ ಹೋಗ್ತಾನ? ತನಗೆ ಮದ್ವೆ ಆಗಿರೋ ವಿಷಯನ ನಯನಾಗ್ ಹೇಳ್ತಾನ? ಇದಕ್ಕೆಲ್ಲ ಉತ್ತರ ಬೇಕು ಅಂದ್ರೆ ಮುಂದಿನ ಎಪಿಸೋಡ್ ಕೇಳಿಸ್ಕೊಳ್ಳಿ. ಟೈಗರ್ ರಿಟರ್ನ್ಸ್, ಓನ್ಲಿ ಆನ್ ಪಾಕೆಟ್ ಎಫ್ಎಂ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.